ನಮಸ್ಕಾರ. ಕ್ಯಾನ್ಸರ್ ಆರೈಕೆ ಮತ್ತು ನ್ಯೂಟ್ರಿಷನ್ ಮಹತ್ವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ಆರೈಕೆ ಹಾಗೆ ನ್ಯೂಟ್ರಿಷನ್ನ ಮಹತ್ವ ಯಾವ ರೀತಿ ಆದದ್ದು ಅಂತ ಹೇಳಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಜೊತೆಗೆ ಒಬ್ಬ ಕ್ಯಾನ್ಸರ್ ಪೇಷಂಟ್ ಗುಣಮುಖ ಆಗಬೇಕು ಅಂದರೆ ಆತ ಚೇತರಿಕೆಯನ್ನು ಕಾಣಬೇಕು ಅಂತ ಹೇಳಿದ್ರೆ ನ್ಯೂಟ್ರಿಷನ್ ಹೇಗೆ ಆ ವ್ಯಕ್ತಿಗೆ ಅಥವಾ ಆ ಪೇಷಂಟ್ಗೆ ಆಧಾರ ಆಗತ್ತೆ ಅಂತ ಹೇಳಿ ಈ ಕುರಿತು ತಿಳಿಸಿಕೊಡೋದಕ್ಕೆ ಬೆಳಗಾವಿಯ ಕೆಎಲ್ಇ ಆಸ್ಪತ್ರೆಯ ತಜ್ಞ ವೈದ್ಯರಾಗಿರುವಂಥ ಮಹೇಶ್ ಕಲ್ಲೋಳಿಯವರು ಝೂಮ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಕ್ಯಾನ್ಸರ್ ಆರೈಕೆ ಹಾಗೆ ನ್ಯೂಟ್ರಿಷನ್ ರೋಲ್ ಏನು ಅಂತ ಹೇಳಿ ಮಾತನಾಡೋದಕ್ಕೂ ಮೊದಲು ಕ್ಯಾನ್ಸರ್ ಅನ್ನುವಂಥ ಪದ ಕೇಳಿದ್ರೆ ಸಾಕಷ್ಟು ಜನ ಭಯಭೀತರಾಗ್ತಾರೆ, ಏನೋ ಒಂದು ರೀತಿ ಆತಂಕಕ್ಕೆ ಒಳಗಾಗ್ತಾರೆ. ಹಾಗಾಗಿ ಆ ಭಯದಿಂದ ಮುಕ್ತಿ ಹೊಂದೋದು ಹೇಗೆ ಅಂತ ಹೇಳಿ. ಕ್ಯಾನ್ಸರ್ ಈಗ ತುಂಬಾ ಜಾಸ್ತಿ ಆಗ್ತಾ ಇದೆ ಇತ್ತೀಚೆಗೆ, ಈ ಲಾಸ್ಟ್ 1 ಡಿಕೇಡ್ ಅಲ್ಲಿ. ಬಟ್ ಅದೇ ತರ ಕ್ಯಾನ್ಸರ್ದು ಟ್ರೀಟ್ಮೆಂಟ್ ಗಳನ್ನು ತುಂಬಾ ಇಂಪ್ರೂವ್ ಆಗಿದೆ. ಸೊ ಮುಂಚೆ ತರ ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸರ್ ಅನ್ನೋದೆಲ್ಲ ಮೂಢನಂಬಿಕೆ. ಈಗ ತುಂಬಾ ಆಲ್ಮೋಸ್ಟ್ 80-85% ಪೇಷಂಟ್ಸ್ ಎಲ್ಲ ಕ್ಯೂರ್ ಆಗ್ತಾರೆ. ಸೊ ಕ್ಯಾನ್ಸರ್ ಇಂದ ಭಯ ಪಡೋ ಅವಶ್ಯಕತೆ ಇಲ್ಲ. ಕ್ಯಾನ್ಸರ್ ಬಂದ್ರೆ ತಕ್ಷಣ ಒಂದು ಒಳ್ಳೆ ಕ್ಯಾನ್ಸರ್ ಸೆಂಟರ್ ಅಲ್ಲಿ ಎಲ್ಲಾ ತರ ಫೆಸಿಲಿಟಿಯಲ್ಲಿ ಇರೋ ಆ ಸೆಂಟರ್ಗೆ ಹೋಗಿ ನೀವು ಟ್ರೀಟ್ಮೆಂಟ್ ತಗೊಂಡ್ರೆ ಖಂಡಿತ ಗುಣಮುಖ ಆಗ್ತೀರಾ. ಮತ್ತೆ ಎಲ್ಲಾ ತರ ಕ್ಯಾನ್ಸರ್ಗೂ ಎಲ್ಲಾ ಟ್ರೀಟ್ಮೆಂಟ್ ಅವೈಲೇಬಲ್ ಇದಾವೆ. ಸೊ ಪ್ಲೀಸ್ ಭಯ ಪಡೋ ಅವಶ್ಯಕತೆ ಏನೂ ಇಲ್ಲ. ಓಕೆ, ಸೊ ಡಾಕ್ಟರ್, ಇನ್ನು ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಲ್ಲಿ ನ್ಯೂಟ್ರಿಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ರೋಲ್ ಅಂತ ಹೇಳ್ತಾರೆ. ಸೊ ಯಾಕೆ ಸರ್ ನ್ಯೂಟ್ರಿಷನ್ ಅಷ್ಟು ಮಹತ್ವದ ಪಾಠನ ಆಗತ್ತೆ ಅಂತ ಹೇಳಿ? ಕ್ಯಾನ್ಸರ್ ಅಲ್ಲಿ ಏನಾಗುತ್ತೆ, ಒಬ್ಬ ವ್ಯಕ್ತಿ ಕ್ಯಾನ್ಸರ್ ಅಲ್ಲಿ 2 ತರ ಹೋರಾಟ ನಡೆಸ್ತಿರ್ತಾರೆ. ಒಂದು, ಅವರು ಕ್ಯಾನ್ಸರ್ ವಿರುದ್ಧ ಹೋರಾಟ ಮಾಡ್ತಿರ್ತಾರೆ. ಇನ್ನೊಂದು, ಕ್ಯಾನ್ಸರ್ ಟ್ರೀಟ್ಮೆಂಟ್ ಸೈಡ್ ಎಫೆಕ್ಟ್ ವಿರುದ್ಧ ಹೋರಾಟ ಮಾಡ್ತಿರ್ತಾರೆ. ಸೊ ಅದರಲ್ಲಿ ಕೆಲವೊಮ್ಮೆ ಪೇಷಂಟ್ಗೆ ರುಚಿ ವಾಂತಿ ವಾಕರಿಕೆ ಇರುತ್ತೆ, ಅಥವಾ ಊಟ ರುಚಿ ಹತ್ತಲ್ಲ, ಅಥವಾ ಅವ್ರಿಗೆ ಹಸು ಆಗಲ್ಲ, ಕೆಲವೊಮ್ಮೆ ಊಟ ನುಂಗಕ್ಕೆ ತೊಂದ್ರೆ ಆಗ್ತಾ ಇರುತ್ತೆ. ಈ ತರ ಸಿಂಪ್ಟಮ್ಸ್ ಇರ್ತವೆ. ಅದರಿಂದ ಅವ್ರ ಸ್ನಾಯುಗಳ ಅಂದ್ರೆ ಮಸಲ್ ಬಲ್ಕ್ ಅಂತೀವಿ, ಮಸಲ್ ಲಾಸ್ ಆಗ್ತಿರುತ್ತೆ. ಅವರು ತೂಕ ಕಡಿಮೆ ಆಗೋದು, ಅವರು ಎನರ್ಜಿ ಲೆವೆಲ್ ಕಡಿಮೆ ಆಗೋದು, ಸೊ ಅವ್ರ ಇಮ್ಯುನಿಟಿ, ಅವ್ರ ರೋಗ ನಿರೋಧಕ ಶಕ್ತಿ ಎಲ್ಲ ಕಡಿಮೆ ಆಗುತ್ತಿರುತ್ತೆ. ಸೊ ಅದಕ್ಕೆ ಈ ತರ ಇರುವಾಗ ಕ್ಯಾನ್ಸರ್ ಪೇಷಂಟ್ಗೆ ನ್ಯೂಟ್ರಿಷನ್ ಸಪ್ಲಿಮೆಂಟ್, ನ್ಯೂಟ್ರಿಷನ್ ಕೊಡೋದು ತುಂಬಾ ಮಹತ್ವ. ಡಾಕ್ಟರ್, ಇನ್ನು ಪ್ರೋಟೀನ್ ಇಂಟೇಕ್ ಮಾಡೋದು ಅಂತಂದ್ರೆ ಪ್ರೋಟೀನ್ ಸೇವನೆ ಮಾಡೋದ್ರಿಂದ ಆ ಪೇಷಂಟ್ ಹೇಗೆ ಚೇತರಿಕೆಯನ್ನ ಕಾಣೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಿ? ಏನು, ಕ್ಯಾನ್ಸರ್ ಅಲ್ಲಿ ಪ್ರೋಟೀನ್ ರಿಕ್ವೈರ್ಮೆಂಟ್ ತುಂಬಾ ಜಾಸ್ತಿ ಆಗುತ್ತೆ. ನಾರ್ಮಲ್ ಜನಗಳಲ್ಲಿ ಪ್ರೋಟೀನ್ ರಿಕ್ವೈರ್ಮೆಂಟ್ ಅರೌಂಡ್ 0.5 ಗ್ರಾಮ್ ಟು 1 ಗ್ರಾಮ್ ಪರ್ ಕೆಜಿ ಬೇಕು ಅಂತ ಹೇಳ್ತಿರ್ತೀವಿ. ಬಟ್ ಕ್ಯಾನ್ಸರ್ ಅಲ್ಲಿ ಆಲ್ಮೋಸ್ಟ್ 1.2 ಟು 1.5 ಪರ್ ಕೆಜಿ ಪ್ರತಿ ತೂಕಕ್ಕೆ ಅಷ್ಟು ಗ್ರಾಮ್ ಪ್ರೋಟೀನ್ ಬೇಕಿರುತ್ತೆ. ಕೆಲವೊಂದ್ಸಲ 2 ಗ್ರಾಮ್ ಪ್ರೋಟೀನು ಅವಶ್ಯಕತೆ ಇರುತ್ತೆ. ಸೊ ಅವಾಗ ನಾವು ಪ್ರೋಟೀನ್ ಸಪ್ಲಿಮೆಂಟ್ಸ್ ಕೊಡ್ಬೇಕಾಗುತ್ತೆ. ನಾರ್ಮಲ್ ಸಾಧಾರಣ ಆಹಾರದಲ್ಲಿ ಅಷ್ಟು ಪ್ರೋಟೀನ್ ಅವೈಲೇಬಲ್ ಇರಂಗಿಲ್ಲ. ಸೊ ಪ್ರೋಟೀನ್ ಇಂಟೇಕ್ ಇಂದ ಪೇಷಂಟ್ ಪ್ರೋಟೀನ್ ರಿಕ್ವೈರ್ಮೆಂಟ್ ರೀಚ್ ಆಗುತ್ತೆ. ಸೊ ಇದರಿಂದ ಅವರು ಗುಣಮುಖ ಆಗಲು, ಟ್ರೀಟ್ಮೆಂಟ್ ತಡ್ಕೊಳಕ್ಕೆ ಸೊ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಸೊ ಡಾಕ್ಟರ್, ಇನ್ನು ವಿಶೇಷ ಪ್ರೋಟೀನ್ ಸಪ್ಲಿಮೆಂಟ್ ಅಂತ ಹೇಳ್ತಾರೆ. ಸೊ ಇದು ಹೇಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ? ನಾರ್ಮಲ್ ಆಹಾರದಲ್ಲಿ ಮತ್ತೆ ಪೇಷಂಟ್ ಕ್ಯಾನ್ಸರ್ ರಿಕ್ವೈರ್ಮೆಂಟ್, ಪ್ರೋಟೀನ್ ರಿಕ್ವೈರ್ಮೆಂಟ್ ಜಾಸ್ತಿ ಇರುವಾಗ ಅದು ಅಲ್ಲಿಂದ ನಾರ್ಮಲ್ ಆಹಾರದಿಂದ ಆಗಲ್ಲ. ಸೊ ಅವಾಗ ನಾವು ವೇ ಪ್ರೋಟೀನ್ ಐಸೋಲೇಟ್ ಅಂತ ಉಪಯೋಗಿಸ್ತೀವಿ. ಕೊಬ್ಬಿನ ಅಂಶ ಕಡಿಮೆ ಇರುತ್ತೆ, ಲ್ಯಾಕ್ಟೋಸ್ ಕ್ವಾಂಟಿಟಿ ಕಡಿಮೆ ಇರುತ್ತೆ, ಅದರಿಂದ ಅಬ್ಸಾರ್ಪ್ಷನ್ ಜಾಸ್ತಿ ಆಗುತ್ತೆ. ಸ್ವಲ್ಪ ಕ್ವಾಂಟಿಟಿಯಲ್ಲಿ ಬರೀ ಒಂದು 20-30 ಗ್ರಾಮ್ ಅಲ್ಲಿ ಪೇಷಂಟ್ ಪ್ರೋಟೀನ್ ರಿಕ್ವೈರ್ಮೆಂಟ್ ರೀಚ್ ಆಗುತ್ತೆ. ಮತ್ತೆ ಕ್ಯಾನ್ಸರ್ ಪೇಷಂಟ್ ಅಲ್ಲಿ ತುಂಬಾ ಜನಕ್ಕೆ ಜಲ್ದಿ ಹೊಟ್ಟೆ ತುಂಬುತ್ತೆ, ಹೊಟ್ಟೆ ಹಸು ಆಗಲ್ಲ, ಅಥವಾ ಅಪಟೈಟ್ ಕಡಿಮೆ ಇರುತ್ತೆ. ಸೊ ನಾವು ಕಡಿಮೆ ಕ್ವಾಂಟಿಟಿಯಲ್ಲಿ ಇವರಿಗೆ ಪ್ರೋಟೀನ್ ರಿಕ್ವೈರ್ಮೆಂಟ್ ನಾವು ಅವ್ರಿಗೆ ಅಚೀವ್ ಮಾಡ್ಬೋದು. ಸೊ ಅದರಿಂದ ಈ ತರ ಪ್ರೋಟೀನ್ ಐಸೋಲೇಟ್, ವೇ ಪ್ರೋಟೀನ್ ಐಸೋಲೇಟ್ ತುಂಬಾ ಅನುಕೂಲ ಆಗುತ್ತೆ. ಓಕೆ, ಸೊ ಡಾಕ್ಟರ್ ಹೇಳ್ತಾ ಇದ್ರಿ ಅಂದ್ರೆ ಪೇಷಂಟ್ಗಳಲ್ಲಿ ಹಸಿವು ಕಮ್ಮಿ ಆದಾಗ ಅವ್ರು ಹೇಗೆ ನ್ಯೂಟ್ರಿಷನ್ ನ ಕಾಪಾಡ್ಕೊಳ್ಬೇಕು ಅಂತ ಹೇಳಿ? ರಿಸರ್ಚ್ ಪ್ರಕಾರ ಯಾವ ಪೇಷಂಟ್ ಕಂಟಿನ್ಯೂಸ್ ಪ್ರೋಟೀನ್ ಸಪ್ಲಿಮೆಂಟ್ ತಗೋತಾರೆ ಅವ್ರಿಗೆ ಅವರು ಟ್ರೀಟ್ಮೆಂಟ್ ಕಂಪ್ಲೀಟ್ ಮಾಡೋದು ಸಕ್ಸಸ್ ರೇಟ್, ಮತ್ತೆ ಅವರು ಎನರ್ಜಿ ಲೆವೆಲ್, ಮತ್ತೆ ಅವರು ಚೇತರಿಕೆ, ಅವರು
ವೇಟ್ ಮೇಂಟೈನ್ ಆಗೋದು, ಮಸಲ್ ಬಲ್ಕ್ ಮೇಂಟೈನ್ ಆಗೋದು ತುಂಬಾ ಹೆಲ್ಪ್ ಆಗುತ್ತೆ. ಇವನ್ ರಿಸರ್ಚ್ ಸ್ಟಡೀಸ್ ಅಲ್ಲೂ ಆ ತರ ಇದೆ. ಸೊ ಅದಕ್ಕೆ ಈ ಪ್ರೋಟೀನ್ ಐಸೋಲೇಟ್ ಸಪ್ಲಿಮೆಂಟ್ಸ್ ಕೊಡೋದು ಒಳ್ಳೇದು. ಓಕೆ, ಸೊ ಡಾಕ್ಟರ್, ಇನ್ನು ಕ್ಯಾನ್ಸರ್ ಪೇಷಂಟ್ಗಳಿಗೆ ಟ್ರೀಟ್ಮೆಂಟ್ ಟೈಮ್ನಲ್ಲಿ ವಾಕರಿಕೆ ಬರುವಂಥದ್ದು ಅಥವಾ ಟೇಸ್ಟ್ ಚೇಂಜ್ ಆಗುವಂಥದ್ದು ಆಗ್ತಾ ಇರುತ್ತೆ. ಸೊ ಆ ಸಮಯದಲ್ಲಿ ಅವರು ಯಾವ ಆಹಾರವನ್ನು ಸೇವನೆ ಮಾಡಿದ್ರೆ ಉತ್ತಮ ಅಂತ ಹೇಳಿ ಡಾಕ್ಟರ್? ತುಂಬಾ ಜನಕ್ಕೆ ವಾಕರಿಕೆ, ವಾಂತಿ ಬರ ಇದು ಆಗ್ತಾ ಇರುತ್ತೆ. ಅವಾಗ ಅವರು ಸ್ವಲ್ಪ ಶುಂಠಿ ಚಹಾ ಅಥವಾ ಲೆಮನ್ ವಾಟರ್ ಅಂತೀವಿ ಅಥವಾ ಟೋಸ್ಟ್ ಆ ತರ ಐಟಮ್ಸ್ ತಿಂದ್ರೆ ಒಳ್ಳೇದು. ಅವಾಗ ಅವ್ರಿಗೆ ವಾಂತಿ ಸ್ವಲ್ಪ ಕಡಿಮೆ ಆಗುತ್ತೆ. ಓಕೆ ಡಾಕ್ಟರ್, ಇನ್ನು ನ್ಯೂಟ್ರಿಷನ್ ಇಮ್ಯುನಿಟಿ ಸಿಸ್ಟಮ್ಗೆ ಯಾವ ರೀತಿಯಾಗಿ ಸಪೋರ್ಟ್ ಮಾಡುತ್ತೆ ಅಂತ ಹೇಳಿ ಈ ಕುರಿತು ತಿಳಿಸ್ತಾ ಹೋಗೋದಾದ್ರೆ? ಪ್ರೋಟೀನು ರೋಗ ನಿರೋಧಕ ಕೋಶಗಳಿಗೆ ಅದರದ್ದು ಫಂಕ್ಷನ್, ಅದರ ಸೆಲ್ಫ್ ಇಮ್ಯುನಿಟಿ ಸೆಲ್ಸ್ ಅಂತೀವಿ, ಅದಕ್ಕೆ ಅದು ತುಂಬಾ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಪ್ರೋಟೀನ್ ಇಂದ ಅದು ರೋಗ ನಿರೋಧಕ ಕೋಶಗಳು ಹೆಲ್ಪ್ ಆಗುತ್ತೆ. ಸೊ ಡಾಕ್ಟರ್, ಇನ್ನು ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಹೈಡ್ರೇಷನ್ ಅಥವಾ ರಿಕವರಿ ಆಗಬೇಕು ಅಂತ ಹೇಳಿದ್ರೆ ಹೈಡ್ರೇಷನ್ನು ಹೇಗೆ ಆಗುತ್ತೆ ಅಂತ, ಹೈಡ್ರೇಷನ್ನಿಂದ ಏನಾದರೂ ಹೆಲ್ಪ್ ಆಗುತ್ತೆ ಹೇಗೆ ಅಂತ ಹೇಳಿ, ಹೈಡ್ರೇಷನ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಸರ್ ಡಾಕ್ಟರ್ ಇಲ್ಲಿ? ತುಂಬಾ ಡಿಹೈಡ್ರೇಷನ್ ಆಗೋ ಚಾನ್ಸಸ್ ಇರುತ್ತೆ. ಕೀಮೋಥೆರಪಿ ಇಂಡ್ಯೂಸ್ ಲೂಸ್ ಸ್ಟೂಲ್ ಇರ್ಬೋದು, ಅಥವಾ ಕ್ಯಾನ್ಸರ್ ಪರ್ಸೆಯಿಂದ ವಾಮಿಟಿಂಗ್ ಇರ್ಬೋದು, ಕೀಮೋಥೆರಪಿ ಇಂಡ್ಯೂಸ್ ಇಂದ ವಾಮಿಟಿಂಗ್ ಇರ್ಬೋದು, ಅದರಿಂದ ತುಂಬಾ ಡಿಹೈಡ್ರೇಷನ್ ಆಗುತ್ತೆ. ಸೊ ಹೈಡ್ರೇಷನ್ ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಹೈಡ್ರೇಷನ್ ಮೇಂಟೈನ್ ಆದ್ರೆ ಫುಡ್ ಡೈಜೆಷನ್ ಆಗೋದು, ಜೀರ್ಣ ಆಗೋದು, ಮತ್ತೆ ಅಬ್ಸಾರ್ಪ್ಷನ್ ಆಗೋದು, ಆಹಾರ ಅಬ್ಸಾರ್ಬ್ ಆಗೋದು, ಮತ್ತೆ ಇವನ್ ಹೈಡ್ರೇಷನ್ ಇಂದ ಕಿಡ್ನಿನೂ ಫಂಕ್ಷನಿಂಗ್ ಚೆನ್ನಾಗಿರುತ್ತೆ. ಸೊ ಕಿಡ್ನಿ ಫಂಕ್ಷನಿಂಗ್ ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ಕಿಡ್ನಿ ಫಂಕ್ಷನ್ ಮಾಡ್ತಾ ಇಲ್ಲ ಅಂದ್ರೆ ಅವ್ರಿಗೆ ಟ್ರೀಟ್ಮೆಂಟ್, ಕೀಮೋಥೆರಪಿ ಆ ತರ ಎಲ್ಲ ಏಜೆಂಟ್ಸ್ ಕೊಡಕ್ ಬರಲ್ಲ. ಸೊ ಹೈಡ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಡ್ಯೂರಿಂಗ್ ಕ್ಯಾನ್ಸರ್ ಟ್ರೀಟ್ಮೆಂಟ್. ಓಕೆ ಡಾಕ್ಟರ್, ಇನ್ನು ಕ್ಯಾನ್ಸರ್ ಪೇಷಂಟ್ಗಳಿಗೆ ಆಹಾರ ಯಾವಾಗ ಎಷ್ಟು ಕೊಡಬೇಕು ಅಂತ ಹೇಳಿ ಈ ಕುರಿತು ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋದಾದ್ರೆ? ಕ್ಯಾನ್ಸರ್ ಪೇಷಂಟ್ ಅಲ್ಲಿ ಒಂದು ನಾನ್ ಹೇಳ್ಬೇಕಂದ್ರೆ ಅವ್ರಿಗೆ ದಿನಕ್ಕೆ ಒಂದು ಸಣ್ಣ ಸಣ್ಣ ಮೀಲ್ಸ್, ಸ್ಮಾಲ್ ಮೀಲ್ಸ್ ಅಂತೀವಿ, ಒಂದ್ 5-6 ಸಲ 2 ತಾಸಿಗೆ ಒಂದ್ಸಲ ಕೊಡ್ಕೊಂತ ಇದ್ರೆ ಒಳ್ಳೇದು. ಬಿಕಾಸ್ ಒಂದೇ ಸಲ ಕೊಟ್ರೆ ಅವ್ರಿಗೆ ಹೊಟ್ಟೆ ತುಂಬದಂಗ ಆಗುತ್ತೆ. ಸೊ ಆತರ ಸ್ವಲ್ಪ ಸ್ವಲ್ಪ ಕೊಡ್ತಾ ಇದ್ರೆ ಅವ್ರಿಗೆ ಕಂಟಿನ್ಯೂಸ್ ಅವ್ರಿಗೆ ಎನರ್ಜಿ ರಿಕ್ವೈರ್ಮೆಂಟ್ ಆಗುತ್ತೆ, ಅವರು ಎನರ್ಜಿ ಲೆವೆಲ್ ಜಾಸ್ತಿ ಇರುತ್ತೆ. ಮತ್ತೆ ಇನ್ನೊಂದು ನಾನ್ ಹೇಳ್ಬೇಕಂದ್ರೆ ಅವರು ಬಿಕಾಸ್ ಕ್ಯಾನ್ಸರ್ ಪೇಷಂಟ್ ಅಲ್ಲಿ ಹಸು ಕಡಿಮೆ ಇರೋದ್ರಿಂದ ಮತ್ತೆ ಹೊಟ್ಟೆ ಜಲ್ದಿ ತುಂಬ್ತಾ ಇರೋದ್ರಿಂದ ಅವ್ರಿಗೆ ಹೈ ಕ್ಯಾಲರಿ ಫುಡ್ ಕೊಡ್ಬೇಕು. ಈಗ ನಾನ್ ಬೆಳಗಾಂ ಅಲ್ಲಿ ಇದ್ದೀನಿ. ಸೊ ನಾನು ನಮ್ ಪೇಷಂಟ್ಸ್ ಗೆ ತುಂಬಾ ಜನ ಕೇಳ್ತೀನಿ, ಬೆಳಗಾವ್ ಕುಂದ ಕೊಡ್ರಿ. ಶುಗರ್ ಪೇಷಂಟ್ ಇಲ್ಲ ಅಂದ್ರೆ ಗೋಕಾಕ್ ಕರ್ದೆಂಟು, ಧಾರವಾಡ ಪೇಡ, ಈ ತರ ಎಲ್ಲಿ ಕ್ಯಾಲರೀಸ್ ಜಾಸ್ತಿ ಇರ್ಬೇಕು ಪ್ಲಸ್ ಪ್ರೋಟೀನ್ಸ್ ಇರ್ಬೇಕು ಆ ತರ ಫುಡ್ ಕೊಟ್ರೆ ಅವ್ರಿಗೆ ಕಡಿಮೆ ಆಹಾರದಲ್ಲಿ ಜಾಸ್ತಿ ಎನರ್ಜಿ ಸಿಗುತ್ತೆ. ಮತ್ತೆ ಪೇಷಂಟ್ಗೆ ತುಂಬಾ ಸಲ ಬಹಳ ಈಗ ತುಂಬಾ ಬಿಸಿನೂ ಇರಬಾರ್ದು, ಅದು ತುಂಬಾ ತಣ್ಣಗೂ ಇರಬಾರ್ದು. ಯಾವರೇಜ್ ಇದ್ರಲ್ಲಿ ಅವರು ಊಟ ತಗೋತಾ ಇದ್ರೆ ಅವ್ರಿಗೆ ಮ್ಯಾನೇಜ್ ಮಾಡ್ಬೋದು. ಓಕೆ, ಸೊ ಡಾಕ್ಟರ್, ಇನ್ನು ಕ್ಯಾನ್ಸರ್ ಪೇಷಂಟ್ನ ಆರೈಕೆ ಮಾಡೋರಿಗೆ ನಿಮ್ಮ ಸಲಹೆ ಏನು, ಯಾವ ರೀತಿ ಅವರನ್ನ ಟ್ರೀಟ್ ಮಾಡ್ಬೇಕಾಗತ್ತೆ ಅಂತ ಹೇಳಿ, ಸೊ ನಿಮ್ಮ ಟಿಪ್ಸ್ನ ಹೇಳೋದಾದ್ರೆ? ಅದ್ ಮೇನ್ ಕ್ಯಾನ್ಸರ್ ಪೇಷಂಟ್ ಒಂದು ಪೂರಾ ಗುಣಮುಖ ಆಗಿ ಸಕ್ಸಸ್ ಆಗಿ ಹೊರಗ್ ಬರ್ಬೇಕಂದ್ರೆ ಅವ್ರ ಆರೈಕೆ ಮಾಡೋರ್ದು ಅಷ್ಟೇ ಇಂಪಾರ್ಟೆಂಟ್ ರೋಲ್ ಇದೆ. ಸೊ ಅವ್ರಿಗೆ ಬೇಕಾಗಿರೋ ತರದ್ದು ಅವ್ರ ಫೇವ್ರೇಟ್ ಏನ ಇರುತ್ತಲ್ಲ ಆ ತರದ್ದು ಫುಡ್, ಮತ್ತೆ ಎಲ್ಲಾ ತರ ಈಗ ನಾ ಆಗ ಹೇಳಿದ್ನಲ್ಲ ಹೈ ಕ್ಯಾಲರಿ ಫುಡ್ ಎಲ್ಲ ಕೊಡ್ಬೇಕು. ಲೈಕ್ ಮೊಸರಲ್ಲಿ ಪ್ರೋಟೀನ್ ಪೌಡರ್ ಹಾಕೊಡೋದು, ಅಥವಾ ಸ್ಮೂತಿ ಅಥವಾ ಪುಡಿಂಗ್ಸ್ ಇಂಥದ್ ಕೊಟ್ರೆ ಸ್ವಲ್ಪ ಈಸಿಯಾಗಿ ಡೈಜೆಷನ್ ಆಗುತ್ತೆ. ಅದೇ ತರ ಅವ್ರಿಗೆ ಎನರ್ಜಿ ರಿಕ್ವೈರ್ಮೆಂಟ್ ರೀಚ್ ಆಗುತ್ತೆ. ಪ್ಲಸ್ ಅವ್ರದ್ದು ಪೇಷಂಟ್ಗಳದ್ದು ವೇಟ್ ಮಾನಿಟರಿಂಗ್ ಮಾಡ್ಕೊಂತ ಇರ್ಬೇಕು, ಅವ್ರ ತೂಕ ಎಷ್ಟಿದೆ, ಮತ್ತೆ ಅಟ್ ದ ಸೇಮ್ ಟೈಮ್ ಅವ್ರ ಓವರ್ ಆಲ್ ಜನರಲ್ ಕಂಡೀಷನ್, ಅವ್ರ ಮಸಲ್ ಬಲ್ಕ್, ಕೈ ಕಾಲ ಸಣ್ಣ ಆಗ್ತಿದ್ಯೋ ಏನೋ ಅದೆಲ್ಲ ಮಾನಿಟರ್ ಮಾಡ್ಕೊಂತ ಇರ್ಬೇಕು. ಆತರ ಏನಾದ್ರು ಅವ್ರಿಗೆ ಹೆಚ್ಚು ಕಡಿಮೆ ಅನ್ಸಿದ್ರೆ ಡಯಟಿಷಿಯನ್ ಅಥವಾ ಡಾಕ್ಟರ್ಗೆ ಇಮಿಡಿಯೇಟ್ ಹೇಳ್ಬೇಕು. ಓಕೆ, ಸೊ ಡಾಕ್ಟರ್, ಇನ್ನು ಕ್ಯಾನ್ಸರ್ ರೋಗಿಗೆ ಈ ಡೈಟಿಷಿಯನ್ ಆಗಿರಬಹುದು ಅಥವಾ ವೈದ್ಯರು, ನರ್ಸ್ ಇವರೆಲ್ಲ ಹೇಗೆ ಸಹಾಯಕ ಆಗ್ತಾರೆ ಅಂತ ಹೇಳಿ? ವೈದ್ಯರು ಅಂತೂ ಆಂಕಾಲಜಿಸ್ಟ್ ನಾವು ಓವರ್ ಆಲ್ ಪೇಷಂಟ್ ಜನರಲ್ ಕಂಡೀಷನ್ ನೋಡ್ತೀವಿ. ನಾವು ಪೇಷಂಟ್ ಏನಾದ್ರು ಡಿಟೋರೇಟ್ ಆಗ್ತಾ ಇದಾರೋ ಇಲ್ಲೋ, ಅವ್ರಿಗೆ ರಿಕ್ವೈರ್ಮೆಂಟ್ ಎಷ್ಟಿದೆ ಅದನ್ನೆಲ್ಲ ನಾವು ಅಸೆಸ್ ಮಾಡಿ ಅದ್ರ ತಕ್ಕಂತೆ ನಾವು ಅವ್ರಿಗೆ ಚೇಂಜಸ್ ಮಾಡ್ಬೋದು. ಅದೇ ತರ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇರೋದು, ಆದ್ರಿಂದ ಏನ್ ಸೈಡ್ ಎಫೆಕ್ಟ್ ಆಗ್ತಿದೆ ಪೇಷಂಟ್ಗೆ, ಆ ಸೈಡ್ ಎಫೆಕ್ಟ್ ನಾವು ಅದಕ್ಕೆ ಏನ್ ಟ್ರೀಟ್ಮೆಂಟ್ ಕೊಟ್ಟು ಆ ಸೈಡ್ ಎಫೆಕ್ಟ್ ನಿಲ್ಲಿಸಬಹುದು. ಸೊ ಅಂತವೆಲ್ಲ ನಾವು ಆಂಕಾಲಜಿಸ್ಟ್
ವಿ ಕ್ಯಾನ್ ಅದನ್ನ ನಾವು ಅಸೆಸ್ ಮಾಡಿ ಪೇಷಂಟ್ಗೆ ಕರೆಕ್ಟ್ ಟ್ರೀಟ್ಮೆಂಟ್ ಕೊಡ್ಬೋದು. ಸೊ ಡಯಟಿಷಿಯನ್ ಪ್ರತಿ ಒಬ್ಬ ಇಂಡಿವಿಜುವಲ್ಗೂ ಡಿಫ್ರೆಂಟ್ ಡಯಟ್ ಪ್ಲಾನ್ ಕೊಡ್ಬೋದು. ಓಕೆ, ಸೊ ಲೈಕ್ ಡಾಕ್ಟರ್ ಹೇಳಿ. ಅವ್ರಿಗೆ ಏನ್ ಬೇಕು, ಎಷ್ಟು ಬೇಕು, ಯಾವ ತರ ಫುಡ್ ಬೇಕು, ಎಷ್ಟು ಫ್ರೀಕ್ವೆಂಟ್ಲಿ, ಎಷ್ಟು ತಾಸಿಗೊಮ್ಮೆ, ಎಷ್ಟು ಹೈಡ್ರೇಷನ್, ವಾಟರ್ ಇಂಟೇಕ್ ಇವೆಲ್ಲ ಅದನ್ನ ಡಯಟಿಷಿಯನ್ ಅವರು ಪ್ಲಾನ್ ಮಾಡ್ತಾರೆ. ಅದೇ ತರ ನರ್ಸ್ಗಳು ಅವರು ದಿನ ಏನ್ ನಡೀತಾ ಇದೆ, ಪೇಷಂಟ್ ಹೇಗ್ ಟಾಲರೇಟ್ ಮಾಡ್ತಿದ್ದಾನೆ ಟ್ರೀಟ್ಮೆಂಟ್ ಎಲ್ಲಾ ತರ, ಅದರಿಂದ ಪೇಷಂಟ್ಗೆ ಟ್ರೀಟ್ಮೆಂಟ್ ಏನಾದ್ರು ಸೈಡ್ ಎಫೆಕ್ಟ್ ಆಗ್ತಾ ಇದೆ, ಸೊ ಅದನ್ನು ಅವರು ಟ್ರೀಟ್ಮೆಂಟ್ ಕೊಡುವಾಗ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಸೊ ಅವರಿಂದ ಇವೆಲ್ಲ ನ್ಯೂಟ್ರಿಷನ್ ಮೇಂಟೈನ್ ಮಾಡಕ 3 ಜನ ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ಡಾಕ್ಟರ್ ನೀವು ಹೇಳ್ತಾ ಇದ್ರಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂತ ಬಂದಾಗ ನ್ಯೂಟ್ರಿಷನ್ ರೋಲ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ. ಸೊ ಒಂದ್ ವೇಳೆ ಆಹಾರದ ಕೊರತೆ ಏನಾದರೂ ಆಯ್ತು ಅಂತ ಹೇಳಿದಾಗ ಟ್ರೀಟ್ಮೆಂಟ್ಗೆ ಅದು ಎಫೆಕ್ಟ್ ಆಗುತ್ತಾ ಡಾಕ್ಟರ್? ಡೆಫಿನೆಟ್ಲಿ, ಖಂಡಿತವಾಗಿ ಆಗುತ್ತೆ. ಬಿಕಾಸ್ ಪೇಷಂಟ್ ನಾವು ಫಸ್ಟ್ ನೋಡೋದೇ ಪೇಷಂಟ್ ನಾವು ಜನರಲ್ ಕಂಡೀಷನ್ ಅಂತೀವ್ರಿ. ಜನರಲ್ ಕಂಡೀಷನ್ ಮತ್ತೆ ಪರ್ಫಾರ್ಮೆನ್ಸ್ ಸ್ಟೇಟಸ್ ಅಂತ ಕೆಲವೊಂದು ಸ್ಕೇಲ್ ಇದಾವೆ, ECOG, ಪ್ರೊನಾಪ್ಸಿ ಸ್ಕೇಲ್ ಅಂತ ಇದಾವೆ. ಸೊ ನಾವು ಯಾವುದೇ ಕ್ಯಾನ್ಸರ್ ಪೇಷಂಟ್ ಬಂದ್ರೆ ನಾವು ಫಸ್ಟ್ ಅವ್ರ ಪರ್ಫಾರ್ಮೆನ್ಸ್ ಸ್ಟೇಟಸ್, ಜನರಲ್ ಕಂಡೀಷನ್ ಹೇಗಿದೆ ಅಂತ ನೋಡ್ತೀವಿ. ಸೊ ಅವ್ರು ಫಿಟ್ ಇದ್ರೆ ಮಾತ್ರನೇ ನಮ್ಮ ಕ್ಯಾನ್ಸರ್ ಟ್ರೀಟ್ಮೆಂಟ್ಗಳು ನಮ್ಗೆ ಕೊಡಕ್ಕೆ ಚಾನ್ಸಸ್ ಇರುತ್ತೆ. ಆಕಿ ಟ್ರೀಟ್ಮೆಂಟ್ ಕೊಟ್ರೆ ಪೇಷಂಟ್ ಗುಣಮುಖ ಆಗೋದಿರುತ್ತೆ. ಸೊ ಅವ್ರ ಓವರ್ ಆಲ್ ಕಂಡೀಷನ್, ಅವ್ರ ನ್ಯೂಟ್ರಿಷನ್ ಅದೆಲ್ಲ ಇದ್ರೆ ತುಂಬಾ ಜನ ನಮ್ಮ ಕೀಮೋಥೆರಪಿ, ಮೇಜರ್ ಸರ್ಜರಿ, ರೇಡಿಯೇಷನ್ ತೊಂದರೆ ಆಗುತ್ತೆ. ಸೊ ಅದಕ್ಕೆ ಕ್ಯಾನ್ಸರ್ ಪೇಷಂಟ್ ಅಲ್ಲಿ ನ್ಯೂಟ್ರಿಷನ್ ತುಂಬಾ ಮಹತ್ವ. ಓಕೆ ಡಾಕ್ಟರ್, ಇನ್ನು ರೋಗ ನಿರೋಧಕ ಶಕ್ತಿ ಅನ್ನೋದು ವೆರಿ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಸೊ ರೋಗ ನಿರೋಧಕ ಶಕ್ತಿ ಹೆಚ್ಚಳ ಆಗೋದಕ್ಕೆ ಯಾವ ರೀತಿಯಾದಂಥ ಫುಡ್ಡನ್ನು ಕೊಡಬೇಕಾಗತ್ತೆ? ಮೇನ್ಲಿ ರೋಗ ನಿರೋಧಕ ಇಮ್ಯುನಿಟಿ ಸೆಲ್ಸ್ ಅಂತೀವಲ್ರಿ, ಈ ಇಮ್ಯುನಿಟಿ ಸೆಲ್ಸ್ಗೆ ಎಲ್ಲದಕ್ಕೂ ಪ್ರೋಟೀನ್ಸ್ ಆರ್ ಇಂಪಾರ್ಟೆಂಟ್. ಓಕೆ, ಪ್ರೋಟೀನ್ಸ್ ಕೊಡ್ಬೇಕು. ಬಿಕಾಸ್ ರೋಗ ನಿರೋಧಕ ಕೋಶಗಳನ್ನು ಅದ್ರದ್ದು ಉತ್ಪನ್ನ, ಅದ್ರ ಕೆಲ್ಸಕ್ಕೆ ಬಹಳ ಇಂಪಾರ್ಟೆಂಟ್. ಅದೇ ತರ ಸಪ್ಲಿಮೆಂಟ್ಸ್, ವಿಟಮಿನ್ A, ವಿಟಮಿನ್ C, ಜಿಂಕ್, ಸೆಲೆನಿಯಂ ಇಂಥವೆಲ್ಲ ಅದರಿಂದ ಪೇಷಂಟ್ ಓವರ್ ಆಲ್ ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ ರೀ, ವಿಟಮಿನ್ ಸಪ್ಲಿಮೆಂಟ್ಸ್. ಮತ್ತೆ ಅದೇ ತರ ಒಮೆಗಾ-3 ಫ್ಯಾಟಿ ಆಸಿಡ್ಸ್ ಅಂತ ಬರುತ್ತೆ, ಅದರಿಂದ ಇನ್ಫ್ಲಮೇಷನ್ಸ್ ಕಡಿಮೆ ಆಗುತ್ತೆ. ಯೂಶಲಿ ಇನ್ಫ್ಲಮೇಷನ್ ಬಾಡಿಯಲ್ಲಿ ಕೆಲವೊಮ್ಮೆ ಪೇಷಂಟ್ಸ್ ಅಲ್ಲಿ ಇರುತ್ತೆ. ಸೊ ಈ ತರ ಎಲ್ಲ ಫುಡ್ ಸಪ್ಲಿಮೆಂಟ್ಸ್ ಕೊಟ್ರೆ ಇದರಿಂದ ಪೇಷಂಟ್ ಇಮ್ಯುನಿಟಿ ಮೇಂಟೈನ್ ಆಗುತ್ತೆ. ಇಮ್ಯುನಿಟಿ ಮೇಂಟೈನ್ ಆದ್ರೆ ಅವರು ಟ್ರೀಟ್ಮೆಂಟ್ ಟಾಲರೇಟ್ ಮಾಡೋದು, ಅವರ ಟ್ರೀಟ್ಮೆಂಟ್ ಸಕ್ಸಸ್ ರೇಟ್ ಹೆಲ್ಪ್ ಆಗುತ್ತೆ. ಓಕೆ ಡಾಕ್ಟರ್, ಇನ್ನು ಕ್ಯಾನ್ಸರ್ ಪೇಷಂಟ್ನ ವಾಟರ್ ಇಂಟೇಕ್ ಹೇಗಿರಬೇಕು ಅಥವಾ ಲಿಕ್ವಿಡ್ ಐಟಮ್ನ ಅವರು ಯಾವ ರೀತಿ ಎಷ್ಟು ಪ್ರಮಾಣದಲ್ಲಿ ಸೇವನೆ ಮಾಡೋದು ಸೂಕ್ತ ಅಂತ ಹೇಳಿ? ಹೇಗೆ ಆಕ್ಚುಲಿ ಡಿಪೆಂಡ್ಸ್ ರೀ. ಪೇಷಂಟ್ಗೆ ಕೆಲವೊಮ್ಮೆ ಊಟ ಜಲ್ದಿ ಹೊಟ್ಟೆ ತುಂಬ್ತಾ ಇರುತ್ತೆ, ಲಾಸ್ ಆಫ್ ಅಪ್ಟೈಟ್ ಅಂತೀವಿ. ಸೊ ಆತರ ಇರೋ ಪೇಷಂಟ್ಸ್ಗೆ ನಾವು ನೀರು ಜಾಸ್ತಿ ಕುಡಿಬೇಡ ಅಂತ ಹೇಳ್ಬೇಕು. ಊಟ ಮಾಡುವಾಗ ಅವರು ನೀರ್ ಜಾಸ್ತಿ ಕುಡಿದ್ಬಿಟ್ರೆ ಅವ್ರ ಹೊಟ್ಟೆ ತುಂಬಿಡುತ್ತೆ. ಸೊ ಅದಕ್ಕೆ ಅವ್ರು ಎಷ್ಟು ಫಸ್ಟ್ ಊಟ ಮಾಡ್ಬೇಕು, ಸ್ವಲ್ಪ ನೀರ್ ತಗೋತಾ ಇದ್ರೆ ಒಳ್ಳೇದು. ಬಟ್ ಜಾಸ್ತಿ ನೀರ್ ಕುಡಿದ್ಬಿಟ್ರೆ ಅವ್ರ ಹೊಟ್ಟೆ ತುಂಬಿಟ್ರೆ ಊಟನೇ ಮಾಡಕ್ಕಾಗಲ್ಲ. ಅದಕ್ಕೆ ಫುಡ್ ನೀರಿನ ಅಂಶ ಸ್ವಲ್ಪ ಕಡಿಮೆ ತಗೋಬೇಕು. ಅದ್ರ ಅರ್ಥ ಡಸನ್ ಮೀನ್ ದಟ್ ಬೇರೆ ಟೈಮ್ನಾಗ ಅವ್ರು ನೀರ್ ಕುಡಿಬಾರ್ದು ಅಂತ. ಸೊ ಅವ್ರು ಹೈಡ್ರೇಷನ್, ಆಗಲೇ ಹೇಳಿದ ಪ್ರಕಾರ ಹೈಡ್ರೇಷನ್ ಮೇಂಟೈನ್ ಮಾಡೋದನ್ನು ತುಂಬಾ ಇಂಪಾರ್ಟೆಂಟ್. ಬಟ್ ಫುಡ್ ತಗೊಳ್ಳುವಾಗ ನೀರ್ ಅಂಶ ಸ್ವಲ್ಪ ಕಡಿಮೆ ಕುಡಿಬೇಕು. ಮತ್ತೆ ಅವರು ಬೆಳಿಗ್ಗೆ ಆಕ್ಟಿವ್ ಇದ್ದಾಗ, ಪೇಷಂಟ್ಗಳು ಆಕ್ಟಿವ್ ಇದ್ದಾಗ ಆ ಟೈಮ್ ಅಲ್ಲಿ ಅವ್ರಿಗೆ ಫುಡ್ ಕೊಡ್ಬೇಕು. ಬಿಕಾಸ್ ಅವಾಗ ಅವರು ಮೋಟಿವೇಟೆಡ್ ಇರ್ತಾರೆ, ಎನರ್ಜಿ ಇರುತ್ತೆ, ಊಟ ಮಾಡಕ್ಕೆ ಅವ್ರಿಗೆ ಆ ಟೈಮ್ ಅಲ್ಲಿ ಹೆಲ್ಪ್ ಆಗುತ್ತೆ. ಅವ್ರು ವೀಕ್ ಆಗಿ ಈವ್ನಿಂಗ್ ಟೈಮ್ ಅಲ್ಲಿ ಸುಸ್ತಾದಾಗ ಅವಾಗ ಫೋರ್ಸ್ ಮಾಡೋದಕ್ಕಿಂತ ಬೆಳಿಗ್ಗೆ ಆಕ್ಟಿವ್ ಇದ್ದಾಗ ಅವ್ರಿಗೆ ನ್ಯೂಟ್ರಿಷನ್ ಅವ್ರ ರಿಕ್ವೈರ್ಮೆಂಟ್ ಕೊಟ್ರೆ ಒಳ್ಳೇದು. ಓಕೆ, ಸೊ ಡಾಕ್ಟರ್, ಎವ್ರಿ ಕ್ಯಾನ್ಸರಲ್ಲೂ ಈ ಸ್ಟೇಜಸ್ ಅಂತ ಇರುತ್ತಾ ಅಂತ ಹೇಳಿ? ಬಿಕಾಸ್ ಯಾವ ಸ್ಟೇಜಸ್ಸಲ್ಲಿ ಅವರು ಸರಿಯಾದಂತಹ ಟ್ರೀಟ್ಮೆಂಟನ್ನು ತೆಗೆದುಕೊಂಡ್ರೆ ಸಂಪೂರ್ಣವಾಗಿ ಗುಣಮುಖರಾಗಬಹುದು, ಈ ಚಾನ್ಸಸ್ ಏನಾದರೂ ಇದೆಯಾ ಅಂತ? ಈಗ ಎಲ್ಲಾ ಕ್ಯಾನ್ಸರ್ ಅಲ್ಲಿ, ಮೋಸ್ಟ್ ಆಫ್ ದ ಕ್ಯಾನ್ಸರ್ ಅಲ್ಲಿ 4 ಸ್ಟೇಜ್ ಇರುತ್ತೆ ರೀ. ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3, ಸ್ಟೇಜ್ 4. ಯೂಶಲಿ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ಗೆ ನಾವು ಅರ್ಲಿ ಸ್ಟೇಜ್ ಕ್ಯಾನ್ಸರ್ ಅಂತೀವಿ. ಅರ್ಲಿ ಸ್ಟೇಜ್ ಕ್ಯಾನ್ಸರ್ ಅಲ್ಲಿ ಆಲ್ಮೋಸ್ಟ್ ಮೋರ್ ದೆನ್ 80-85% ಫುಲ್ ಕ್ಯೂರ್ ಆಗುತ್ತೆ.
ಥರ್ಡ್ ಸ್ಟೇಜ್ ಬಂದ್ರೆ ಯೂಶಲಿ ಅದಕ್ಕೆ ನಾವು ಲೋಕಲಿ ಅಡ್ವಾನ್ಸ್ಡ್ ಕ್ಯಾನ್ಸರ್ ಅಂತೀವಿ. ಅಂದ್ರೆ ಅಲ್ಲೇ ಲೋಕಲ್ ಅಲ್ಲಿ ಇದೆ, ಬಟ್ ಬಾಜುಕ್ಕೆ ಹದಗಡ್ಲಿಗೆ ಸ್ಪ್ರೆಡ್ ಆಗಿದೆ ಸ್ವಲ್ಪ ಏನಾರು, ಆ ಟೈಮ್ ಅಲ್ಲಿ ಮಲ್ಟಿ ಮೊಡಾಲಿಟಿ ಟ್ರೀಟ್ಮೆಂಟ್ ಯೂಸ್ ಮಾಡ್ತೀವಿ. ಕೆಲವೊಮ್ಮೆ ಕೀಮೋಥೆರಪಿ ಫಸ್ಟ್ ಕೊಟ್ಟು ಗಂಟ್ ಕರಗಿಸಿ ಆಮೇಲೆ ಆಪರೇಷನ್ ಮಾಡ್ತೀವಿ, ಅಥವಾ ಕೆಲವೊಮ್ಮೆ ರೇಡಿಯೇಷನ್ ಕೊಡ್ತೀವಿ. ಸೊ ಆತರ ಮಾಡ್ತೀವಿ. ಫೋರ್ತ್ ಸ್ಟೇಜ್ ಅಂದ್ರೆ ಯೂಶಲಿ ಲಾಸ್ಟ್ ಸ್ಟೇಜ್ ಅಂದ್ರೆ ಕ್ಯಾನ್ಸರ್ ಆ ಜಾಗ ಬಿಟ್ಟು ಬೇರೆ ಆರ್ಗನ್ಸ್ಗೆ, ಲಂಗ್ಸ್, ಲಿವರ್, ಬೋನ್ಸ್, ಬ್ರೈನ್ಗೆ, ಈ ತರ ಬೇರೆ ಆರ್ಗನ್ಗೆ ಸ್ಪ್ರೆಡ್ ಆದಾಗೆ ಫೋರ್ತ್ ಸ್ಟೇಜ್ ಅಂತೀವಿ. ಓಕೆ. ಸೊ ಸ್ಟೇಜ್ ಯಾವ ಒಂದೊಂದು ಕ್ಯಾನ್ಸರ್ ಮತ್ತೆ ಆ ಸ್ಟೇಜ್ ಪ್ರಕಾರ ಮತ್ತೆ ಪೇಷಂಟ್ ಜನರಲ್ ಕಂಡೀಷನ್ ಪ್ರಕಾರ ಡಿಫ್ರೆಂಟ್ ಟ್ರೀಟ್ಮೆಂಟ್ಸ್ ಇದಾವೆ. ಸೊ ಅದಕ್ಕೆಲ್ಲ ಗೈಡ್ಲೈನ್ಸ್ ಇದಾವೆ. ಆ ತರ ಟ್ರೀಟ್ಮೆಂಟ್ ಕೊಟ್ರೆ ಪೇಷಂಟ್ ಗುಣಮುಖ ಆಗ್ತಾರೆ. ಓಕೆ. ಸೊ ಕ್ಯಾನ್ಸರ್ ಅಂತ ಹೇಳಿದಾಗ ಸಾಕಷ್ಟು ವಿಧಗಳನ್ನು ನಾವು ನೋಡ್ತೀವಿ. ಸೊ ಆ ಟೈಪ್ಸ್ ಆಫ್ ಕ್ಯಾನ್ಸರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋದಾದ್ರೆ ಡಾಕ್ಟರ್. ಯೂಶಲಿ ಓವರ್ ಆಲ್ ದೇರ್ ಆರ್ 4 ಟೈಪ್ಸ್ ಕ್ಯಾನ್ಸರ್, 4 ಟೈಪ್ ಕ್ಯಾನ್ಸರ್ ಇದಾವೆ. ಒಂದು ಎಲ್ಲ ಕಾಮನ್ ಕಾರ್ಸಿನೋಮಾ ಅಂತೀವಿ. ಅದು ಯಾವ್ದಂದ್ರೆ ರೆಗ್ಯುಲರ್ ನಾವು ನೋಡೋ ಬ್ರೆಸ್ಟ್ ಕ್ಯಾನ್ಸರ್, ಕೋರಲ್ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್, ಇವಕ್ಕೆಲ್ಲ ಓವರ್ ಆಲ್ ಕಾರ್ಸಿನೋಮಾ ಅಂತೀವಿ. ಇನ್ನೊಂದು ಲುಕೀಮಿಯಾ ಅಂದ್ರೆ ಬ್ಲಡ್ ಕ್ಯಾನ್ಸರ್ ಅಂತೀವಲ್ರಿ, ಬ್ಲಡ್ ಕ್ಯಾನ್ಸರ್, ಅದಕ್ಕೆಲ್ಲ ಲುಕೀಮಿಯಾಸ್ ಅಂತಾರೆ. ಇನ್ನೊಂದು 3ನೇ ಟೈಪ್ ಕ್ಯಾನ್ಸರ್ ಲಿಂಫೋಮಾಸ್ ಅಂದ್ರೆ ಹದಗಡ್ಲಿ ಕ್ಯಾನ್ಸರ್. ಸೊ ಬಾಡಿಯಲ್ಲಿ ಎಲ್ಲಾ ಕಡೆ ಹದಗಡ್ಲಿಗಳು ಇರ್ತವೆ. ಸೊ ಹದಗಡ್ಲಿಯಲ್ಲಿನೂ ಕ್ಯಾನ್ಸರ್ ಆಗ್ಬೋದು. ಸೊ ಅದಕ್ಕೆ ಹದಗಡ್ಲಿ ಕ್ಯಾನ್ಸರ್ ಅಂತಾರೆ. ಇನ್ನೊಂದು ಸಾರ್ಕೋಮಾ ಅಂದ್ರೆ ಈ ಬೋನು ಮತ್ತೆ ಮಸಲ್ ಇಂದ ಬರೋದು, ಆ ಟೈಪ್ ಕ್ಯಾನ್ಸರ್ಗೆ ಸಾರ್ಕೋಮಾಸ್ ಅಂತಾರೆ. ಆಸ್ಟಿಯೋಸಾರ್ಕೋಮಾ, ಸಾಫ್ಟ್ ಟಿಶ್ಯೂ ಸಾರ್ಕೋಮಾಸ್, ಈ ತರ ಡಿಫ್ರೆಂಟ್ ಸಾರ್ಕೋಮಾ, ಈ ತರ ಮೇನ್ 4 ಟೈಪ್ಸ್ ಇದಾವೆ. ಮೋಸ್ಟ್ ಕಾಮನ್ ಕಾರ್ಸಿನೋಮಾ. ಆ ಕಾರ್ಸಿನೋಮಾ ಅಲ್ಲಿ ಅಗೇನ್ ಆರ್ಗನ್ ವೈಸ್ ಇದಾವೆ. ನಮ್ದು ಬ್ರೆಸ್ಟ್ ಕ್ಯಾನ್ಸರ್, ಓರಲ್ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್, ಕರಳುದು, ಮತ್ತೆ ಲಿವರ್, ಪ್ಯಾನ್ಕ್ರಿಯಾಸ್, ಡಿಫ್ರೆಂಟ್ ಯಾವ ಜಾಗದಲ್ಲಿ ಬರುತ್ತೆ ಆ ಕ್ಯಾನ್ಸರ್ಗೆ ಡಿಫ್ರೆಂಟ್ ಹೆಸರ್ಸ್ ಇದಾವೆ. ಓಕೆ. ಸೊ ಡಾಕ್ಟರ್, ಪ್ರೆಸೆಂಟ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಸಾಕಷ್ಟು ಜಾಸ್ತಿ ಆಗ್ತಾ ಇದೆ. ಸೊ ಯಾವ ಕಾರಣದಿಂದ ಈ ಕೇಸಸ್ ಹೆಚ್ಚಾಗ್ತಾ ಇದೆ ಅಂತ ಹೇಳಿ? ಡೆಫಿನೆಟ್ಲಿ ನಾನು ಕಿದ್ವಾಯಲ್ಲಿ MCH ಮಾಡುವಾಗ ಈಗ ಆಲ್ಮೋಸ್ಟ್ 13 ವರ್ಷ ಆಯ್ತು. ಈಗ ನೋಡೋದು ತುಂಬಾ ಕಾಮನ್ ಆಗಿಬಿಟ್ಟಿದೆ ಬ್ರೆಸ್ಟ್ ಕ್ಯಾನ್ಸರ್. ಇನ್ಫ್ಯಾಕ್ಟ್ ಬ್ಯಾಂಗ್ಳೂರಲ್ಲಿ ಸೆಕೆಂಡ್ ಹೈಯೆಸ್ಟ್ ಕ್ಯಾನ್ಸರ್ ಇಸ್ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಇರ್ಬೇಕು. ಸೊ ಅಷ್ಟು ಕಾಮನ್ ಕ್ಯಾನ್ಸರ್ ಆಗಿದೆ ಬ್ರೆಸ್ಟ್ ಕ್ಯಾನ್ಸರ್. ಇದೇ ರೀಸನ್ ಇಂದ ಬ್ರೆಸ್ಟ್ ಕ್ಯಾನ್ಸರ್ ಆಗಿದೆ ಅನ್ನೋದು ಹೇಳೋದು ತುಂಬಾ ಕಷ್ಟ. ಬಹಳಷ್ಟು ರೀಸನ್ಸ್ ಇದಾವೆ. ಬಟ್ ಇದರಿಂದ ಆಗಿದೆ ಕೆಲವೊಂದು. ಈಗ ಎಸ್ಪೆಷಲಿ ಲೇಟ್ ಮ್ಯಾರೇಜ್, ಫಸ್ಟ್ ಚೈಲ್ಡ್ ಯಾವ ಏಜ್ ಅಲ್ಲಿ ಆಗಿದೆ ಅದು ಇಂಪಾರ್ಟೆಂಟ್. ಏಜ್ ಜಾಸ್ತಿ ಆದಾಗ ಫಸ್ಟ್ ಚೈಲ್ಡ್ ಆಗುತ್ತಲ್ಲ, ಆ ತರ ಇರೋರಿಗೆ ರಿಸ್ಕ್ ಜಾಸ್ತಿ. ಮತ್ತು ಬ್ರೆಸ್ಟ್ ಫೀಡಿಂಗ್ ಮಾಡಿಲ್ಲ ಅಂದ್ರೆ ಆ ತರ ಇರೋರ್ಗು ಬ್ರೆಸ್ಟ್ ಕ್ಯಾನ್ಸರ್ ಆಗೋ ಚಾನ್ಸಸ್ ಜಾಸ್ತಿ. ಸೊ ಪ್ಲಸ್ ಫ್ಯಾಮಿಲಿ ಹಿಸ್ಟ್ರಿ ಇದ್ದವರಿಗೆ ಒಂದು 15% ಮಂದಿಗೆ ಬ್ರೆಸ್ಟ್ ಕ್ಯಾನ್ಸರ್ ಆಗೋ ಚಾನ್ಸಸ್ ಜಾಸ್ತಿ. ಅದ್ ಬಿಟ್ರೆ ಸ್ಮೋಕಿಂಗ್ ಇಸ್ ಆಲ್ಸೋ ಕಾಸ್ ಫಾರ್ ಬ್ರೆಸ್ಟ್ ಕ್ಯಾನ್ಸರ್. ಪ್ಲಸ್ ಆಲ್ಕೋಹಾಲ್ ಇಸ್ ಆಲ್ಸೋ ಕಾಸ್ ಫಾರ್ ಬ್ರೆಸ್ಟ್ ಕ್ಯಾನ್ಸರ್. ತರ ಸುಮಾರು ರೀಸನ್ಸ್ ಇದಾವೆ. ಬಟ್ ಪರ್ಟಿಕ್ಯುಲರ್ ಇದರಿಂದ ಅದು ಬ್ರೆಸ್ಟ್ ಕ್ಯಾನ್ಸರ್ ಆಗಿದೆ ಅನ್ನೋದು ಹೇಳೋದ್ ಕಷ್ಟ. ಸೊ ಅದಕ್ಕೆ ಏನೇನು ನಮ್ ಕೈಲಿ ಅವಾಯ್ಡ್ ಮಾಡೋ ಚಾನ್ಸ್ ಇದೆ, ಲೈಕ್ ಫಸ್ಟ್ ಮಗು ತುಂಬಾ ಲೇಟ್ ಆಗಿ ಮಾಡ್ಕೊಳ್ಳೋದು, ಅವೆಲ್ಲ ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೇದು. ಓಕೆ. ಸೊ ಡಾಕ್ಟರ್, ನೀವು ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಹೇಳ್ತಾ ಇದ್ರಿ. ಬ್ರೆಸ್ಟ್ ಕ್ಯಾನ್ಸರ್ ಅಂತಲ್ಲ, ಯಾವುದೇ ಆದಂಥ ಒಂದು ಕ್ಯಾನ್ಸರ್ ಆಪರೇಟ್ ಆದ ನಂತರದಲ್ಲಿ ಅವರ ದೇಹದ ಸ್ಥಿತಿ ಯಾವ ರೀತಿಯಾಗಿರುತ್ತೆ, ಅಂದರೆ ಕೆಲವೊಂದಿಷ್ಟು ಚೇಂಜಸ್ಗಳಾಗ್ತಾ ಇರತ್ತಲ್ಲ, ಆ ಕುರಿತು ತಿಳಿಸ್ತಾ ಹೋಗೋದಾದ್ರೆ? ಇದು ತುಂಬಾ ಬ್ರಾಡ್ ಕ್ವಶನ್ ಆಯ್ತು. ಡಿಪೆಂಡ್ಸ್ ನಾವು ಯಾವ ಕ್ಯಾನ್ಸರ್ ಸರ್ಜರಿ ಮಾಡಿದೀವಿ, ಯಾವ ಟೈಪ್ ಮಾಡಿದೀವಿ. ಈಗ ಮುಂಚೆ ಏನಿತ್ತು ರೀ, ತುಂಬಾ ರಾಡಿಕಲ್ ಸರ್ಜರಿ ಮಾಡ್ಬೇಕಂತ ಇತ್ತು. ರಾಡಿಕಲ್ ಸರ್ಜರಿ ಅಂದ್ರೆ ಎಲ್ಲ ಜಾಸ್ತಿ ತೆಗೆಯೋದು. ಈಗ ದಿಸ್ ದ ಎರಾ ಆಫ್ ಆರ್ಗನ್ ಪ್ರಿಸರ್ವೇಶನ್ ಅಂತ. ಆರ್ಗನ್ ಪ್ರಿಸರ್ವೇಶನ್ ಅಂದ್ರೆ ಈಗ ಮುಂಚೆ ಕಾಲ್ದಾಗೆ ಬೋನ್ ಕ್ಯಾನ್ಸರ್ ಆದ್ರೆ ನಾವು ಕಾಲ್ ತೆಗಿತಿತ್ತು, ಆಂಪ್ಯುಟೇಷನ್ ಅಂತ. ಈಗ ಬೋನ್ ಲಿಂಬ್ ಉಳ್ಸೋದು ಅಂದ್ರೆ ನಾರ್ಮಲ್ ಲೆಂತ್ ಲಿಂಬ್ ಉಳ್ಸೋದಕ್ಕೆ ಲಿಂಬ್ ಸಾಲ್ವೇಜ್ ಸರ್ಜರಿ ಅಂತೀವಿ. ಸೊ ಮೋಸ್ಟ್ ಆಫ್ ದ ಟ್ರೀಟ್ಮೆಂಟ್ ಸಾರ್ಕೋಮಾ, ಬೋನ್ ಸಾರ್ಕೋಮಾಸ್ಗೆ ನಾವು ಲಿಂಬ್ ಸಾಲ್ವೇಜ್ ಸರ್ಜರಿ ಮಾಡ್ತಾ ಇದೀವಿ. ಸಿಮಿಲರ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ಮುಂಚೆ ಡಿಫಾಲ್ಟ್ ಪೂರಾ ಬ್ರೆಸ್ಟ್ ತೆಗಿತಿದ್ದು, ಮ್ಯಾಸ್ಟೆಕ್ಟಮಿ ಅಂತೀವಿ. ಈಗ ಬ್ರೆಸ್ಟ್ ಆಂಕೋಪ್ಲಾಸ್ಟಿ ಅಂತ ಬಂದಿದೆ. ಸೊ ಅದರಲ್ಲಿ
ಕಾಸ್ಮೆಟಿಕಲಿ ಆಲ್ಮೋಸ್ಟ್ ಅಪೋಸಿಟ್ ಬ್ರೆಸ್ಟ್ ಹಂಗೆ ಇರುತ್ತೆ, ಬಟ್ ಆಂಕಾಲಜಿಕಲಿ ಫುಲ್ ಕ್ಲಿಯರ್ ಆಗಿರುತ್ತೆ. ಸೊ ಇದಕ್ಕೆ ಬ್ರೆಸ್ಟ್ ಆಂಕೋಪ್ಲಾಸ್ಟಿ ಅಂತೀವಿ. ಅದೇ ತರ ಸಿಮಿಲರ್ಲಿ ಯಾವುದೇ ಒಂದು ಬಾಯಿ ಕ್ಯಾನ್ಸರ್ ಆಗ್ಲಿ ಅದಕ್ಕೆ ಫ್ರೀ ಫ್ಲಾಪ್ ರೀಕನ್ಸ್ಟ್ರಕ್ಷನ್ ಮಾಡ್ತೀವಿ. ಎಷ್ಟೇ ಕ್ಯಾನ್ಸರ್ ಪಾರ್ಟ್ ತೆಗೆದ್ರು ಅದು ರೀಕನ್ಸ್ಟ್ರಕ್ಷನ್ ಯಾವ ತರ ಮಾಡ್ಬೇಕಂದ್ರೆ ಕಾಸ್ಮೆಟಿಕ್ ಕಾಸ್ಮೆಟಿಕ್ ರಿಸಲ್ಟ್ ಚೆನ್ನಾಗಿರ್ಬೇಕು, ಅಟ್ ದ ಸೇಮ್ ಟೈಮ್ ಕ್ಯಾನ್ಸರ್ ನೀಟಾಗಿ ಎಲ್ಲ ಕ್ಲೀನ್ ಆಗಿ ತೆಗೆದಿರ್ಬೇಕು. ಇದೇ ತರ ಎಲ್ಲಾ ಕ್ಯಾನ್ಸರ್ ಅಲ್ಲಿನೂ ಸ್ವಲ್ಪ ಕನ್ಸರ್ವೇಟಿವ್ ಅಪ್ರೋಚ್, ಆರ್ಗನ್ ಪ್ರಿಸರ್ವೇಷನ್ ಎಷ್ಟು ಬೇಕು ಪರ್ಫೆಕ್ಟ್ ಅಷ್ಟೇ ತೆಗೆದು ಮತ್ತೆ ಟ್ರೀಟ್ಮೆಂಟ್ ಕೊಟ್ರು ರಿಸಲ್ಟ್ಸ್ ಚೆನ್ನಾಗಿದೆ, ಸೇಮ್ ಇದೆ. ಮುಂಚೆ ತರ ಪೂರಾ ತೆಗಿಬೇಕು ಎಲ್ಲಾ ತೆಗಿಬೇಕು ಅನ್ನೋದು ಸ್ವಲ್ಪ ಕಡಿಮೆ ಆಗ್ತದೆ. ಓಕೆ ಡಾಕ್ಟರ್, ಇನ್ನು ತಂದೆ ತಾಯಿ ಇಬ್ಬರಿಗೂ ಕೂಡ ಕ್ಯಾನ್ಸರ್ ಸಮಸ್ಯೆ ಇದ್ದು ಆ ನಂತರದಲ್ಲಿ ಮಕ್ಕಳಿಗೂ ಕೂಡ ಏನಾದರೂ ಕ್ಯಾನ್ಸರ್ ಇಂದ ಅವರು ಸಫರ್ ಪಡುವಂತಹ ಸಿಚುಯೇಷನ್ ಬರುತ್ತಾ? ಚಾನ್ಸಸ್ ಎಷ್ಟು % ಇರ್ಬೋದು ಡಾಕ್ಟರ್? ಅದು ಇವೆಲ್ಲ ಹೆರಿಡಿಟರಿ ಕ್ಯಾನ್ಸರ್ ಅಂತೀವಿ. ಆಕ್ಚುಲಿ ಹೆರಿಡಿಟರಿ ಕ್ಯಾನ್ಸರ್ ಬಹಳ ಕಾಮನ್ ಇದೆ ಅಂತ ಮೂಢನಂಬಿಕೆ ತುಂಬಾ ಇದೆ ನಮ್ಮ ಪಾಪ್ಯುಲೇಷನ್ ಅಲ್ಲಿ. ಅದು ಆಕ್ಚುಲಿ ತುಂಬಾ ರೇರ್. ಹೆರಿಡಿಟರಿ ಕ್ಯಾನ್ಸರ್ ಯೂಶಲಿ ಪೇರೆಂಟ್ಸ್ ಗೆ 40 ವರ್ಷದ ಒಳಗಡೆ ಕ್ಯಾನ್ಸರ್ ಆಗಿದ್ರೆ, ಅಂದ್ರೆ ಅವ್ರು ಯಂಗ್ ಏಜ್ ಅಲ್ಲಿ ಅವ್ರಿಗೆ ಕ್ಯಾನ್ಸರ್ ಆಗಿದ್ರೆ ಅದು ಜೆನೆಟಿಕ್ ರಿಲೇಟೆಡ್ ಇರುತ್ತೆ. ಆ ತರ ಕ್ಯಾನ್ಸರ್ಗಳು ಹೆರಿಡಿಟರಿ ಆಗೋ ಚಾನ್ಸಸ್ ಕಾಮನ್. ಲೈಕ್ ಒಂದು ಫ್ಯಾಮಿಲಿಯಲ್ಲಿ ಅಡಿನೋ FAP ಅಂತೀವಿ, ಕೋಲಾನ್ ಕ್ಯಾನ್ಸರ್ ಅಂತೀವಿ, ಅದು ಜೆನೆಟಿಕ್ ಇರುತ್ತೆ. ಕೆಲವೊಂದು ಬ್ರಾಕಾ ಮ್ಯೂಟೇಷನ್ ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ಅದನ್ನು ಹೆರಿಡಿಟರಿ ಇದೆ. ಬಟ್ ಇವೆಲ್ಲ ಓನ್ಲಿ ಒಂದು 15% ಅಷ್ಟೇ ಹೆರಿಡಿಟರಿ ಇರುತ್ತೆ. ಬಟ್ ಆ ಪೇರೆಂಟ್ಸ್ ಗೆ ಏಜ್ ಆದ್ಮೇಲೆ ಆದಾಗ ಲೈಕ್ 55, 60 years, 70 years ಇದ್ದಾಗ ಅವ್ರಿಗೆ ಕ್ಯಾನ್ಸರ್ ಆಗೋದು, ಅದು ಹೆರಿಡಿಟರಿ ಇರೋದು ತುಂಬಾ ರೇರು. ಅವೆಲ್ಲ ಮಕ್ಕಳಿಗೆ ಬರಲ್ಲ. ಸೊ ಆ ತರ ಇದ್ದಾಗ ಭಯ ಪಡಂತ ಅವಶ್ಯಕತೆ ಇಲ್ಲ. ಅವು ಎಲ್ಲ ಮೋಸ್ಟ್ ಆಫ್ ದಮ್ ಸ್ಪೊರಾಡಿಕ್ ಕ್ಯಾನ್ಸರ್ ಅಂತೀವಿ. ಓಕೆ, ಸೊ ಡಾಕ್ಟರ್, ಇನ್ನು ಕ್ಯಾನ್ಸರ್ ಅಂತ ಬಂದಾಗ ಸಾಕಷ್ಟು ಜನ ಮಾನಸಿಕವಾಗಿ ಕೂಗ್ತಾರೆ. ಸೊ ಅವ್ರದ್ದೇ ಆಗಿರುವಂತಹ ಒಂದು ಅಸಂಪ್ಷನ್ಸ್ನ ಅವರೇ ಕ್ರಿಯೇಟ್ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಅಂಥವರಿಗೆ ಏನು ಹೇಳ್ತೀರಾ? ಆ ಭಯದಿಂದ ಹೊರಗೆ ಬರೋದು ಹೇಗೆ ಅಂತ ಹೇಳಿ ಡಾಕ್ಟರ್. ಸೊ ನಾವು ಅದಕ್ಕೆ ಬೆಸ್ಟ್ ಅಪ್ರೋಚ್ ಏನ್ ಮಾಡ್ತೀವ್ರಿ, ನಾವು ಅದೇ ತರ ಕ್ಯಾನ್ಸರ್ ಪೇಷಂಟ್ ನಮ್ಮ ಸರ್ವೈವ್ ಆದವರು ತುಂಬಾ ಜನ ಇರ್ತಾರೆ. ಅಂದ್ರೆ ಆಲ್ರೆಡಿ ಟ್ರೀಟ್ಮೆಂಟ್ ತಗೊಂಡು 10 ವರ್ಷ ಆಗಿ ಫುಲ್ ಕ್ಯೂರ್ ಇರ್ತಾರಲ್ಲ, ಆ ತರ ಪೇಷಂಟ್ಸ್ ಗೆ ಅವ್ರಿಗೆ ಭೇಟಿ ಮಾಡಿಸಿ ಮಾತಾಡ್ಸಕ್ಕೆ ಅವ್ರಿಗೆ ಫೋನ್ ನಂಬರ್ ಅವೈಲೇಬಲ್ ಮಾಡ್ತೀವಿ. ಯಾಕಂದ್ರೆ ತುಂಬಾ ಪೇಷಂಟ್ಸ್ ತುಂಬಾ ಕ್ಯೂರ್ ಆದವ್ರಿಗೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ ತಮ್ಮ ಪೇಷಂಟ್ಗಳು ಫಿಯರ್ ದೂರ ಮಾಡಕ್ಕೆ. ಅದು ತುಂಬಾ ಹೆಲ್ಪ್ ಆಗುತ್ತೆ. ಅದೇ ತರ ಅವ್ರಿಗೆ ನಾವು ರಿಸಲ್ಟ್ ಈ ತರ ಇದ್ದಾಗ ಇಷ್ಟ ಮಂದಿ ಕ್ಯೂರ್ ಆಗ್ತಾರೆ ಅಂತ ನಾವು ಅವ್ರಿಗೆ ಅಶ್ಯೂರೆನ್ಸ್ ಕೊಟ್ರೆ ಅದರಿಂದನೂ ಅವರು ತುಂಬಾ ಅವ್ರಿಗೆ ಹೆಲ್ಪ್ ಆಗುತ್ತೆ. ಆ ಫ್ಯಾಮಿಲಿ ಮೆಂಬರ್ಸ್ಗೂ ನಾವು ಅದೆಲ್ಲ ಅಶ್ಯೂರೆನ್ಸ್ ಕೊಟ್ಟು ಅವ್ರಿಗೆಲ್ಲ ಒಟ್ಟು ಪಾಸಿಟಿವ್ ಮೈಂಡ್ ಇಟ್ಕೊಂಡ ಹೇಳ್ತೀವಿ. ಸೊ ಅದ್ರಲ್ಲಿ ಹೆಲ್ಪ್ ಆಗುತ್ತೆ. ಕೌನ್ಸಿಲಿಂಗ್ ಅಂತ ಡಾಕ್ಟರ್ ಟೀಮ್ ಇರುತ್ತೆ, ಕೌನ್ಸಿಲರ್ಸ್ ಇರ್ತಾರೆ. ಅವ್ರಿಗೂ ಅವಶ್ಯಕತೆ ಇದ್ರೆ ಕೌನ್ಸಿಲರ್ಸ್ಗೆ ಭೇಟಿ ಮಾಡ್ತೀವಿ. ಬಟ್ ಒಬ್ಬ ಕ್ಯೂರ್ ಆಗಿರೋ ಪೇಷಂಟ್ ತಂದು ಎಲ್ಲ ಹೇಳಿದ್ರೆ ಅದರಿಂದ ಪೇಷಂಟ್ಗೆ ಜಾಸ್ತಿ ಹೆಲ್ಪ್ ಆಗುತ್ತೆ. ಓಕೆ, ಸೊ ಡಾಕ್ಟರ್, ಇನ್ನು ಕ್ಯಾನ್ಸರ್ ಪೇಷಂಟ್ಗಳು ಹಾಲು, ಹಣ್ಣು, ತರಕಾರಿಗಳ ಸೇವನೆಯನ್ನು ಯಾವ ರೀತಿ ಮಾಡಬಹುದಾ ಅಂತ ಹೇಳಿ? ಡೆಫಿನೆಟ್ಲಿ ತರಕಾರಿ, ಹಾಲು, ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಬಹಳ ಇಂಪಾರ್ಟೆಂಟ್. ಕ್ಯಾನ್ಸರ್ ಪೇಷಂಟ್ಸ್ ಆಗ್ಲಿ ಇವನ್ ನಾರ್ಮಲ್ ಜನಗಳು ಫ್ರೂಟ್ಸ್ ವೆಜಿಟೇಬಲ್ಸ್ ತಿನ್ಲೇಬೇಕು. ಫ್ರೂಟ್ಸ್ ವೆಜಿಟೇಬಲ್ಸ್ ಇರೋ ವಿಟಮಿನ್ಸ್, ಮಿನರಲ್ ಇಂದ ಆಲ್ಮೋಸ್ಟ್ 30% ಆಫ್ ಕ್ಯಾನ್ಸರ್ ಪ್ರಿವೆಂಟ್ ಆಗುತ್ತೆ. ಫ್ರೂಟ್ಸ್ ಅಂಡ್ ಗ್ರೀನ್ ವೆಜಿಟೇಬಲ್ಸ್ ಖಂಡಿತವಾಗಿ ತಗೋಬೇಕು. ಅದೇ ತರ ನಮ್ಮ ಕ್ಯಾನ್ಸರ್ ಪೇಷಂಟ್ಸ್ಗಳು ಕ್ಯಾನ್ಸರ್ ಕೆಲವೊಮ್ಮೆ ಕೀಮೋಥೆರಪಿ ತಗೊಳ್ಳುವಾಗ ಕೆಲವೊಂದು ರಿಸ್ಟ್ರಿಕ್ಷನ್ ಹೇಳ್ತೀವಿ ನಾವು. ಯಾಕಂದ್ರೆ ಈ ಎಲ್ಲಾ ಕೆಮಿಕಲ್ ಮತ್ತೆ ಅವು ಹೊಡೆದಾಗ ಆ ತರ ಫ್ರೂಟ್ಸ್ ವೆಜಿಟೇಬಲ್ಸ್ ತಿಂದ್ರೆ ಅವ್ರಿಗೆ ಇನ್ಫೆಕ್ಷನ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೆ ಅವ್ರಿಗೆಲ್ಲ ಬಾಯ್ಲ್ ಮಾಡಿ ತಿನ್ನು ಅಂತ ಹೇಳ್ತಿರ್ತೀವಿ. ಬಟ್ ಒನ್ಸ್ ಟ್ರೀಟ್ಮೆಂಟ್ ಮುಗಿಸಿ ಕ್ಯೂರ್ ಆದ್ಮೇಲೆ ಅವರು ಫ್ರೂಟ್ಸ್ ವೆಜಿಟೇಬಲ್ ಕಂಟಿನ್ಯೂ ಇಡ್ಲೇಬೇಕು. ಬಿಕಾಸ್ ಫ್ರೂಟ್ಸ್ ವೆಜಿಟೇಬಲ್ ಇಂದನೇ ಪೇಷಂಟ್ಗೆ ರೋಗ ನಿರೋಧಕ ಶಕ್ತಿ ಬರುತ್ತೆ. ಓಕೆ ಡಾಕ್ಟರ್, ಸೊ ಕ್ಯಾನ್ಸರ್ ಆರೈಕೆ ಹಾಗೆ ನ್ಯೂಟ್ರಿಷನ್ನ ರೋಲ್ ಯಾವ ರೀತಿ ಆಗಿದೆ, ಜೊತೆಗೆ ಯಾವೆಲ್ಲ ಆಹಾರಗಳನ್ನು ಸೇವನೆ ಮಾಡಬೇಕು ಅಂತ ಹೇಳಿ ಇಷ್ಟೊತ್ತು ಬಹಳ ಅರ್ಥಪೂರ್ಣವಾಗಿ ಮಾಹಿತಿಯನ್ನು ಹಂಚಿಕೊಟ್ಟಿದ್ದೀರಾ. ಥ್ಯಾಂಕ್ ಯು ಡಾಕ್ಟರ್, ಕಾರ್ಯಕ್ರಮಕ್ಕೆ ಝೂಮ್ನಲ್ಲಿ ಜಾಯ್ನ್ ಆಗಿದ್ದಕ್ಕಾಗಿ. ಥ್ಯಾಂಕ್ ಯು ಸೋ ಮಚ್.
ಎಸ್ ನೋಡಿದ್ರಲ್ವ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ನ ಆರೈಕೆಯನ್ನು ನಾವು ಹೇಗೆ ಮಾಡಬೇಕು, ಜೊತೆಗೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂತುವಂಥ ಸಂದರ್ಭದಲ್ಲಿ ನ್ಯೂಟ್ರಿಷನ್ನ ಮಹತ್ವ ಯಾವ ರೀತಿಯಾಗಿರುತ್ತೆ, ಯಾವಾಗ ನಾವು ಅದನ್ನು ಪಾಲನೆ ಮಾಡಬೇಕಾಗತ್ತೆ, ಜೊತೆಗೆ ಲಿಕ್ವಿಡ್ ಇಂಟೇಕ್ ಇರ್ಬೋದು, ಇದನ್ನೆಲ್ಲ ನಾವು ಹೇಗೆ ಮಾಡಬೇಕು ಅಂತ ಹೇಳಿ ಡಾಕ್ಟರ್ ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.